7 ಮಿನಿಟ್ಸ್ ಕ್ಲಾಸಸ್ಗೆ ಮತ್ತೆ ನಿಮಗೆಲ್ಲ ಸ್ವಾಗತ. ಸೊ ಈ ಕ್ಲಾಸ್ ಅಲ್ಲಿ ನಾನು ನಿಮಗೆ ಡೇಟಾ ಸ್ಟ್ರಕ್ಚರ್ಸ್ ಇಂಟ್ರಡಕ್ಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್, ಎಸ್ಪೆಷಲಿ ಕ್ರೈಸ್ ರಿಕ್ರೂಟ್ಮೆಂಟ್ಗೆ ಈ ಡೇಟಾ ಸ್ಟ್ರಕ್ಚರ್ ಒಂದು ಫುಲ್ ಸಿಲೆಬಸ್ ಇಟ್ಟಿದ್ದಾರೆ. ನೀವು ನೋಡಿರಬಹುದು ಕ್ರೈಸ್ ಸಿಲೆಬಸ್ ಅಲ್ಲಿ ಈ ಕಂಪ್ಲೀಟ್ ಡೇಟಾ ಸ್ಟ್ರಕ್ಚರ್ ಸಿಲೆಬಸ್ ನಿಮಗಿದೆ. ಸೊ ಇದ್ರ ಮೇಲೆ ತುಂಬಾ ಕ್ವಶನ್ಸ್ ಲಾಸ್ಟ್ ರಿಕ್ರೂಟ್ಮೆಂಟ್ 2017 ರಿಕ್ರೂಟ್ಮೆಂಟ್ ಕ್ವಶನ್ ಪೇಪರ್ ನೀವು ಅಬ್ಸರ್ವ್ ಮಾಡಿದ್ರಿ ಅಂತ ಹೇಳಿದ್ರೆ ತುಂಬಾ ಕ್ವಶನ್ಸ್ ಡೇಟಾ ಸ್ಟ್ರಕ್ಚರ್ಸ್ ಮೇಲೆ ಬಂದಿದೆ. ಓಕೆ, ಈ ಕ್ರೈಸ್ ರಿಲೇಟೆಡ್ ಆಲ್ರೆಡಿ ನಾನು ಪೇಡ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೇನೆ. 7 ಮಿನಿಟ್ಸ್ ಕ್ಲಾಸಸ್ ಅಂತ ಆ್ಯಪ್ ಇದೆ, ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ನೀವು ಬೇಕಿದ್ರೆ ಡೌನ್ಲೋಡ್ ಮಾಡ್ಕೊಳ್ಬಹುದು. ಮಾಡ್ಕೊಳ್ದೇ ಇದ್ರು ಇದ್ರ ಇಂಟ್ರೊಡಕ್ಷನ್ ಕ್ಲಾಸ್ ಅನ್ನು ನಾನು ಕಂಪ್ಲೀಟ್ ಮಾಡೇ ಮಾಡ್ತೀನಿ, ಪರವಾಗಿಲ್ಲ. ಬಟ್ ಒಂದ್ಸಲ ನೀವು ನನ್ನ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಕ್ರೈಸ್ ರಿಲೇಟೆಡ್ ತುಂಬಾ ವಿಡಿಯೋಸ್ ಮಾಡಿದ್ದೀನಿ. ಆಪರೇಟಿಂಗ್ ಸಿಸ್ಟಮ್ ರಿಲೇಟೆಡ್ ಪ್ಲೇ ಲಿಸ್ಟ್ ಗಳೆಲ್ಲ ಸಿಗುತ್ತೆ. ಒಂದ್ಸಲ ಹೋಗಿ ವಿಡಿಯೋಸ್ ನೋಡಿ, ಲೈಕ್ ಆದ್ರೆ ಕೋರ್ಸ್ ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ಇದ್ರೆ ನೀವು ಅದನ್ನ ಪರ್ಚೇಸ್ ಮಾಡಬಹುದು. ಓಕೆ, ಪೇಪರ್ 2 ರಿಲೇಟೆಡ್ ಕೋರ್ಸಸ್ ಮಾಡ್ತಾ ಇದೀವಿ. ಪೇಪರ್ 2 ಕಂಪ್ಲೀಟ್ ಕೋರ್ಸ್. ಪೇಪರ್ 1 ಅಲ್ಲ, ಪೇಪರ್ 2 ಸಿ ಪ್ರೋಗ್ರಾಮಿಂಗ್, ಡೇಟಾ ಸ್ಟ್ರಕ್ಚರ್, ಆಪರೇಟಿಂಗ್ ಸಿಸ್ಟಮ್, ಇದು ರಿಲೇಟೆಡ್ ಫುಲ್ ಲೆಕ್ಚರ್ ವಿಡಿಯೋಸ್ ಕೂಡ ಇದೆ. ಲೆಕ್ಚರ್ ವಿಡಿಯೋಸ್ ಮೋಸ್ಟ್ ಕ್ಲಾಸಸ್ ವಿಲ್ ಬಿ ರೆಕಾರ್ಡೆಡ್ ಓನ್ಲಿ, ಬಟ್ ವೀಕ್ಲಿ ವಿ ವಿಲ್ ಕಮ್ ಲೈವ್ ಟು ಸಾಲ್ವ್ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಆರ್ ಕ್ವೆಶನ್ಸ್, ಎಕ್ಸ್ಪ್ಲೇನ್ ಕ್ವೆಶನ್ಸ್ ರಿಲೇಟೆಡ್ ಟು ದೀಸ್ ಸಬ್ಜೆಕ್ಟ್ಸ್, ಕಂಪ್ಲೀಟ್ ಆಗಿರೋ ಕಾನ್ಸೆಪ್ಟ್ಗಳ ಮೇಲೆ. ಎನ್ಎಫ್ the price of the course will be 1499 up to August 15 ಇಂಡಿಪೆಂಡೆನ್ಸ್ ಡೇ ವರೆಗೂ ನಿಮಗೆ ಇದೇ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ. ನಾನು ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇರೋದಕ್ಕೆ ಇದನ್ನ ಆಗಸ್ಟ್ 15 ವರೆಗೂ ಎಕ್ಸ್ಟೆಂಡ್ ಮಾಡಿದ್ದೀನಿ. ಸೊ ಜುಲೈ 31 ಗೆ ಈ ಪ್ರೈಸ್ ಕ್ಲೋಸ್ ಆಗಿತ್ತು. ನಾನು ಅದನ್ನ ಓಪನ್ ಇಟ್ಟಿರೋ ರೀಸನ್, ತುಂಬಾ ಜನ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಕ್ಲಾಸ್ ಕೇಳ್ತಿದ್ದೀನಿ ಸರ್ ಪ್ಲೀಸ್ ಎಕ್ಸ್ಟೆಂಡ್ ಮಾಡಿ ಅಂತ ಬಹಳಷ್ಟು ಜನ ಕೇಳಿದಕ್ಕೆ ನಾನು ಇದನ್ನ ಆಗಸ್ಟ್ 15 ವರೆಗೂ ಎಕ್ಸ್ಟೆಂಡ್ ಮಾಡಿದ್ದೀನಿ. ನೀವು ಬೇಕು ಅಂದ್ರೆ 7 ಮಿನಿಟ್ಸ್ ಕ್ಲಾಸಸ್ ಆ್ಯಪ್ ಡೌನ್ಲೋಡ್ ಮಾಡಿ ಸ್ಕ್ರೋಲ್ ಡೌನ್ ಮಾಡಿರಿ, ತುಂಬಾ ಲಾಸ್ಟ್ ಗೆ ನಿಮಗೆ ಒಂದು ಥಂಬ್ನೇಲ್ ಸಿಗುತ್ತೆ, ಪೇಪರ್ 2 ಕ್ರೈಸ್ ಕಂಪ್ಯೂಟರ್ ಟೀಚರ್ ಅಂತ ಬೈ ನೌ ಆಪ್ಷನ್ ಇರುತ್ತೆ, ನೀವು ಅದನ್ನ ಈಸಿಲಿ ಬೈ ಮಾಡಬಹುದು. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಕೋರ್ಸ್ ಅಂಡ್ ಪೇಪರ್ 2. ಎನಿವೇಸ್, ಸೊ ಯೂಟ್ಯೂಬ್ ಅಲ್ಲಿ ಕೂಡ ನಿಮಗೆ ಈ ಡೇಟಾ ಸ್ಟ್ರಕ್ಚರ್ ಇಂಟ್ರೊಡಕ್ಷನ್ ಕ್ಲಾಸ್ ಅನ್ನ ಕಂಪ್ಲೀಟ್ ಮಾಡ್ತೀನಿ ನಾನು. ಸೊ ವಾಟ್ ಇಸ್ ಡೇಟಾ ಸ್ಟ್ರಕ್ಚರ್ ಅಂಡ್ ಆಲ್. ಸೊ ಆಲ್ರೆಡಿ ಆಪರೇಟಿಂಗ್ ಸಿಸ್ಟಮ್ ರಿಲೇಟೆಡ್ 12-13 ವಿಡಿಯೋಸ್ ಯೂಟ್ಯೂಬ್ ಅಲ್ಲಿ ಇದೆ. ನೀವು ಬೇಕಂದ್ರೆ ಪ್ಲೇ ಲಿಸ್ಟ್ ಅನ್ನ ಓಪನ್ ಮಾಡಿ ಆ ವಿಡಿಯೋಸ್ ಅನ್ನ ನೋಡಬಹುದು. ವಿಡಿಯೋಸ್ ನಿಮಗೆ ಲೈಕ್ ಆದ್ರೆ, ಕಾಂಪಿಟೇಟಿವ್ ಗೆ ಓಕೆ ಅಂತ ಅನ್ಸಿದ್ರೆ ನೀವು ಕೋರ್ಸ್ ಅನ್ನ ಬೇಕಾದ್ರೆ ಪೇಡ್ ಕ್ಲಾಸ್ ಅನ್ನು ತಗೊಳ್ಬಹುದು. ಅಲ್ಲಿ ನಿಮಗೆ ನೋಟ್ಸ್ ಸಿಗುತ್ತೆ, ಪ್ರೀವಿಯಸ್ ಕ್ವಶನ್ ಪೇಪರ್ ಸಿಗುತ್ತೆ. ಸದ್ಯಕ್ಕೆ ನಾನು ಹಾಕಿರಲ್ಲ ನೋಟ್ಸ್ ಆಪ್ ಅಲ್ಲಿ, ಟೈಮ್ ತಗೊಳುತ್ತೆ. ನೀವು ಡಿಫಾಲ್ಟ್ ನೋಟ್ಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿದಿ ಅಂತ ಹೇಳಿದ್ರೆ ಕ್ಲಾಸಸ್ ವಿಸಿಬಲ್ ಆಗೋದಿಲ್ಲ, ಪೇ ಮಾಡಿದ ಮೇಲೆನೆ ಕ್ಲಾಸಸ್ ವಿಸಿಬಲ್ ಆಗುತ್ತೆ. Okay, then what is data structure we will understand first. Instead of course and all, we will understand this is another important question. So 2 words you can say, data. So one more is structure. So everything will be having its own structure. Say for example, if somebody asked you to draw a home or something like that, you can draw simply like this. You can say this is a simple home. ಬಟ್ ಮಾಡರ್ನ್ ಹೋಮ್ಸ್ ಆರ್ ನಾಟ್ ಲೈಕ್ ದಿಸ್. ನೋ, ಈ ರೀತಿ ಮಾಡರ್ನ್ ಹೋಮ್ಸ್ ಇರೋದಿಲ್ಲ. ಅದ್ರದ್ದು ಕನ್ಸ್ಟ್ರಕ್ಷನ್ ಸ್ಟೈಲೇ ಬೇರೆ ಇರುತ್ತೆ, ಸ್ಲ್ಯಾಬ್ ಎಲ್ಲ ಇರುತ್ತೆ, ಎಕ್ಸ್ಟ್ರಾ ಗ್ಯಾಲರಿ ಇರುತ್ತೆ, ದರ್ ಆರ್ ಡಿಫ್ರೆಂಟ್ ಟೈಪ್ಸ್. ಬಟ್ ಎವ್ರಿ ಹೋಮ್ ವಿಲ್ ಬಿ ಹ್ಯಾವಿಂಗ್ ಇಟ್ಸ್ ಓನ್ ಸ್ಟ್ರಕ್ಚರ್. ಅದೇ ರೀತಿ ಡೇಟಾ ಮೆಮರಿಲಿ ಸ್ಟೋರ್ ಆಗಬೇಕಾದ್ರೆ ಅದರದೇ ಆದಂತ ಒಂದು ಸ್ಟ್ರಕ್ಚರ್ ಇದೆ. ದ ಮೇನ್ ಕಾನ್ಸೆಪ್ಟ್ ಇಸ್ ದಿಸ್. ಸೊ ಡೇಟಾ ಯಾವ ರೀತಿ ಮೆಮರಿಲಿ ಸ್ಟೋರ್ ಆಗುತ್ತೆ, ಮೆಮರಿಲಿ ಸ್ಟೋರ್ ಆಗಿ ಅದನ್ನ ಎಕ್ಸೆಸ್ ಮಾಡೋದಕ್ಕೆ ಯಾವ ರೀತಿ ನಾವು ಅದನ್ನ ಎಕ್ಸೆಸ್ ಮಾಡ್ತೀವಿ, ಈ ಎರಡು ಟಾಪಿಕ್ ಈ ಡೇಟಾ ಸ್ಟ್ರಕ್ಚರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೀನ್ಸ್ ದ ಕೀ ಎಲಿಮೆಂಟ್ ಆಫ್ ದಿಸ್ ಡೇಟಾ ಸ್ಟ್ರಕ್ಚರ್ ವಿಲ್ ಬಿ ಆರ್ಗನೈಸ್ಡ್ ಡೇಟಾ. ಸಿಂಪಲ್ ಒಳಗೆ ಹೇಳೋದಾದ್ರೆ ಆರ್ಗನೈಸ್ಡ್ ಡೇಟಾ. ಆರ್ಗನೈಸ್ಡ್ ಡೇಟಾ ಅಂದ್ರೆ ನಾವೇ ಆರ್ಗನೈಸ್ ಮಾಡಬೇಕು. ಡೆಫಿನೇಷನ್ ದೃಷ್ಟಿಯಿಂದ ಹೇಳೋದಾದ್ರೆ ಇಟ್ ಈಸ್ ಅ ವೇ ಆಫ್ organizing data into computer memory for efficient management. ಅಂದ್ರೆ ಏನಿಲ್ಲ, ಸ್ಟೋರ್ ಆಗಿರೋ ಡೇಟಾ ಅನ್ನ ಅಷ್ಟು ಕ್ವಿಕ್ ಆಗಿ ರಿಟ್ರೈವ್ ಮಾಡ್ಲಿಕ್ಕೆ ಬರ್ಬೇಕು, ಈಸಿಲಿ ರಿಟ್ರೈವ್ ಮಾಡೋ ತರ ಇರ್ಬೇಕು. ಒಂದು
ಏನಾದ್ರೂ ಅಪ್ಡೇಟ್ ಮಾಡೋದಿದ್ರೆ ಈಸಿ ಅಪ್ಡೇಟ್ ಮಾಡೋ ತರ ಇರಬೇಕು, ಸರ್ಚ್ ಮಾಡೋದಿದ್ರೆ ಈಸಿಲಿ ಸರ್ಚ್ ಮಾಡೋದಿರಬೇಕು. ಇವೆಲ್ಲವೂ ಮುಂದೆ ನಿಮ್ಗೆ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಆಪರೇಷನ್ ಆಗಿ ಬರುತ್ತೆ. ಆಪರೇಷನ್ಸ್ ಆನ್ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಕಲಿತೀರಾ ನೀವು. ಬಟ್ ಸ್ಟಿಲ್ ಆರ್ಗನೈಸ್ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಅದ್ರ ಮೇಲೆ ಮಾಡೋ ಎಲ್ಲ ಆಪರೇಷನ್ ಕ್ವಿಕ್ ಆಗಿ ನಡೀತಿರ್ಬೇಕು, ಈಸಿಲಿ ನಡೀತಿರ್ಬೇಕು. ಓಕೆ, ಇದಕ್ಕೆ ನಾವು ಎಫಿಷಿಯಂಟ್ ಮ್ಯಾನೇಜ್ಮೆಂಟ್ ಅಂತ ಕೂಡ ಕರಿತೀವಿ. ಸೊ ದಿಸ್ ಇಸ್ ವಾಟ್ ಡೇಟಾ ಸ್ಟ್ರಕ್ಚರ್. ನಿಮ್ಗೆ ಸಿಂಪಲ್ ವರ್ಡ್ ಎಕ್ಸಾಂಪಲ್ ಅಲ್ಲಿ ಹೇಳೋದಾದ್ರೆ, ನೀವು ಮನೇಲಿ ಕ್ಲೋತ್ಸ್ ಅನ್ನ ಆರ್ಗನೈಸ್ಡ್ ಮಾಡಿ ಇಟ್ಕೊಂಡಿದ್ರಿ ಅಂತ ಇಟ್ಕೊಳ್ಳಿ, ಕ್ಲೋತ್ಸ್, ಅಥವಾ ಆರ್ಗನೈಸ್ ಮಾಡಿಲ್ಲ, ಈ ಗುಡ್ಡೆಗಟ್ಲೆ ರಾಶಿ ಹಾಕಿ ಒಂದ್ರ ಮೇಲೆ ಒಂದು ಕ್ಲೋತ್ಸ್ ಅನ್ನು ಈ ರೀತಿ ಎಲ್ಲ ಇಟ್ಕೊಂಡಿದ್ರ ಅಂತ ಇಟ್ಕೊಳ್ಳಿ. ನಿಮ್ಗೆ ಯಾವ್ದೋ ಫಂಕ್ಷನ್ಗೆ ಅರ್ಜೆಂಟ್ ಆಗಿ ರೆಡಿ ಆಗ್ಬೇಕು, ಇಷ್ಟು ಕ್ಲೋತ್ಸ್ ಅಲ್ಲಿ ಯಾವ ಕ್ಲೋತ್ಸ್ ಅನ್ನು ತಗೊಳ್ತೀರಾ? ನಿಮ್ಗೆ ಬೇಕಾಗಿರೋ ಕ್ಲೋತ್ಸ್ ಅನ್ನು ಯಾವ ರೀತಿ ಹುಡುಕ್ತೀರಾ? ಇಟ್ ಟೇಕ್ಸ್ ವೆರಿ ಲಾಂಗ್ ಟೈಮ್. ಸೊ ಒನ್ ಬೈ ಒನ್ ಸರ್ಚ್ ಮಾಡ್ತಾ ಹೋಗ್ಬೇಕಾಗತ್ತೆ, ಇಟ್ ಟೇಕ್ಸ್ ವೆರಿ ಲಾಂಗ್ ಟೈಮ್. ಒಂದು ವೇಳೆ ನೀವು ಕ್ಲೋತ್ಸ್ ಅನ್ನು ಆಲ್ರೆಡಿ ಹ್ಯಾಂಗರ್ ಅಲ್ಲಿ ಈ ರೀತಿ ಹಾಕಿದ್ರೆ ಅಂತ ಇಟ್ಕೊಳ್ಳಿ, ಅಥವಾ ಫೋಲ್ಡ್ ಮಾಡಿ ಇಟ್ಕೊಂಡಿದ್ರು ನಡೆಯುತ್ತೆ. ಬಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಈ ರೀತಿ ಹ್ಯಾಂಗರ್ ಅಲ್ಲಿ ಆಲ್ರೆಡಿ ರೆಡಿ ಮಾಡಿ ಒನ್ ಬೈ ಒನ್ ಅನ್ನ ಇಟ್ಕೊಂಡಿದ್ರ ಅಂತ ಇಟ್ಕೊಳ್ಳಿ. ಸೊ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವ ಕ್ಲೋತ್ ಇದು ಅಂತ. ಇದು ನೋಡಿದ ತಕ್ಷಣ ಕಲರ್ ನೋಡ್ತೀರಿ, ಗೊತ್ತಾಗಿದೆ ಇದು ಬೇಕಾ ಅಲ್ವಾ, ಇದು ಬೇಕಾ ನೋಡಿದ ತಕ್ಷಣ ಓಕೆ ಇದು ಬೇಕಾ, ಇದನ್ನೊಂದೇನೆ ನೀವು ಪಿಕ್ ಮಾಡ್ತೀರಿ, ತಗೊಳ್ತೀರಿ, ವಿಯರ್ ಮಾಡ್ತೀರಿ, ಫಂಕ್ಷನ್ಗೆ ಹೋಗ್ತೀರಿ. ಬಟ್ ಇದರಲ್ಲಿ ಯಾವ್ದು ಕ್ವಿಕ್ ಆಯ್ತು, ಯಾವ್ದು ಈಸಿಲಿ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಯ್ತು ಅಂತ ಕೇಳಿದ್ರೆ, ಈ ರಾಶಿಗಟ್ಲೆ ನೀವೇನ್ ಕ್ಲೋತ್ಸ್ ಅನ್ನ ಇಟ್ಕೊಂಡಿದ್ರೋ ಈ ರಾಶಿಯಿಂದ ನಿಮ್ಗೆ ತಗೊಳ್ಳೋದು ತುಂಬಾ ಕಷ್ಟ. ಬಟ್ ಆರ್ಗನೈಸ್ ಮಾಡಿದ್ರಿ ಅಂತ ಹೇಳಿದ್ರೆ ತುಂಬಾ ಬೇಗ ತಗೊಳ್ತೀರಿ. ಸೊ ಇದೇ ರೀತಿ ಕಂಪ್ಯೂಟರ್ ಮೆಮರಿಯಲ್ಲಿ ನಾವು ಡೇಟಾನ ಸ್ಟೋರ್ ಮಾಡ್ತೀವಿ. ಸೊ ಸ್ಟೋರ್ ಮಾಡೋದಷ್ಟೇ ಅಲ್ಲದೆ ಅದನ್ನು ನೀಟಾಗಿ ಆರ್ಗನೈಸ್ ಮಾಡಬೇಕು. ದಿಸ್ ಆರ್ಗನೈಸೇಷನ್ ಈಸ್ ಡೇಟಾ ಸ್ಟ್ರಕ್ಚರ್. ಹೋಪ್ ಇಟ್ ಇಸ್ ಕ್ಲಿಯರ್. ಸೊ ಡೇಟಾ ಸ್ಟ್ರಕ್ಚರ್ ಅಲ್ಲಿ ತುಂಬಾ ಟೈಪ್ಸ್ ಇದೆ. There are different types of data structures. Mainly we come across two types. One is primitive data structure. Another one is non-primitive data structure. Primitive and non-primitive. Slides ಎಲ್ಲ ಹಾಕಿದ್ದೀನಿ ನಾನು, ಮುಂದೆ ತೋರಿಸ್ತೀನಿ ಬೇಕು ಅಂತ ಹೇಳಿದ್ರೆ. Primitive and non-primitive. So primitive ಮತ್ತೆ non-primitive ಡಿಫರೆನ್ಸ್ ಏನು ಅಂತ ಕೇಳಿದ್ರೆ, primitive data structures are directly operated upon machine instructions. ಇವು ಮಷಿನ್ ಇನ್ಸ್ಟ್ರಕ್ಷನ್ ಇಂದಾನೆ ಡೈರೆಕ್ಟ್ ಆಗಿ ಆಪರೇಟ್ ಆಗುತ್ತೆ, ಮಷಿನ್ ಇನ್ಸ್ಟ್ರಕ್ಷನ್ಸ್ ಅಂತ ಕರಿತೀವಿ. ಸೊ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಆರ್ ನಾಟ್ ಡೈರೆಕ್ಟ್ಲಿ ಆಪರೇಟೆಡ್ ಅಪಾನ್ ಮಷಿನ್ ಇನ್ಸ್ಟ್ರಕ್ಷನ್ ಅಂಡ್ ದೀಸ್ ಆರ್ ಡಿರೈವ್ಡ್ ಫ್ರಮ್ ಪ್ರಿಮಿಟಿವ್. ಅಗೇನ್ ದೀಸ್ ಆರ್ ಆಕ್ಚುಲಿ ಡಿರೈವ್ಡ್ ಫ್ರಮ್ ಪ್ರಿಮಿಟಿವ್. ಟೈಪ್ಸ್ ಹೇಳ್ಬೋದು, ಫಂಡಮೆಂಟಲ್ ಡೇಟಾ ಟೈಪ್ಸ್ ಅಂತ ಸಿ ಪ್ರೋಗ್ರಾಮ್ ಅಲ್ಲಿ ನೀವೇನಾದ್ರೂ ಕಲ್ತಿದ್ರಿ ಅಂತ ಹೇಳಿದ್ರೆ ಅವೆಲ್ಲವೂ ಇಲ್ಲಿ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಲ್ಲೇ ಬರುತ್ತೆ. ಡೇಟಾ ಟೈಪ್ ಅಂದ್ರೆ ಏನು, ಡೇಟಾ ಸ್ಟ್ರಕ್ಚರ್ ಅಂದ್ರೆ ಏನು, ಈ ರೀತಿ ಎಲ್ಲ ಡಿಫರೆನ್ಸ್ಗಳು ಬರುತ್ತೆ. ನಾ ಆಲ್ರೆಡಿ ಆಪ್ ಅಲ್ಲಿ ಮಾಡ್ತಾ ಇದ್ದೀನಿ ಡೇಟಾ ಸ್ಟ್ರಕ್ಚರ್ ಕ್ಲಾಸ್. ತುಂಬಾ ಕ್ಲಾಸ್ ರೆಡಿ ಇಲ್ಲ, ಬಟ್ ರೆಡಿ ಆಗ್ತಾ ಇದೆ. ನೀವು ಡೀಟೇಲ್ಡ್ ಕ್ಲಾಸ್ ಬೇಕು ಅಂತ ಹೇಳಿದ್ರೆ ಆಪ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಸಿಗುತ್ತೆ. ನೆನಪು. ಸೊ ಇಲ್ಲಿ ಇಂಟ್, ಫ್ಲೋಟ್, ಕ್ಯಾರ್, ಡಬಲ್, ಓಕೆ, ವೈಡ್, ಪಾಯಿಂಟರ್, ಇವೆಲ್ಲವೂ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಬರುತ್ತೆ. ಓಕೆ, ಇಂಟ್, ಫ್ಲೋಟ್, ಕ್ಯಾರ್, ಡಬಲ್ ಇವೆಲ್ಲವೂ ಇವಾಗ ಏನ್ ಬರ್ದಿದ್ದೀನೋ ಇವೆಲ್ಲವೂ ಪ್ರಿಮಿಟಿವ್. ಸೊ ನಾನ್ ಪ್ರಿಮಿಟಿವ್ ಅಲ್ಲಿ ಯಾವ್ದು ಬರುತ್ತೆ, ಲೈಕ್ ಅರೇ ಇರ್ಬೋದು, ಸ್ಟ್ಯಾಕ್ ಇರ್ಬೋದು, ಲಿಂಕ್ ಲಿಸ್ಟ್ ಇರ್ಬೋದು, ಅವೆಲ್ಲವೂ ಬರುತ್ತೆ. ನಾನ್ ಪ್ರಿಮಿಟಿವ್ ಮತ್ತೆ ಎರಡು ಟೈಪ್ ಮಾಡ್ತೀವಿ ನಾವು. ಒಂದು ಲೀನಿಯರ್ ಡೇಟಾ ಸ್ಟ್ರಕ್ಚರ್, ಇನ್ನೊಂದು ನಾನ್ ಲೀನಿಯರ್. ಸೊ ಬರ್ದು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಆಲ್ರೆಡಿ ನಾನು ಅದನ್ನ ಹಾಕಿದ್ದೀನಿ, ನೀವು ನೋಡ್ಬೋದು. ಅದಕ್ಕಿಂತ ಮೊದಲು ಒಂದ್ ಸ್ವಲ್ಪ ಫಾರ್ಮಲ್ ಡೆಫಿನೇಷನ್ ನೋಡಿ ಟೈಪ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. Then what is the data structure here? Data structure is a particular way of organizing and storing data in a computer so that it can be accessed and modified efficiently. Already ಹೇಳಿದ್ದೀನಿ ನಾನು ಅದನ್ನ. ಸಿಂಪಲ್ ಆಗಿ ಹೇಳೋದಾದ್ರೆ, a data structure is a method of organizing data to perform operations efficiently. Operations are the searching, sorting, merging, okay, ಇವೆಲ್ಲವೂ ಆಪರೇಷನ್ಸ್, ಅಪ್ಡೇಟಿಂಗ್, ಡಿಲೀಟಿಂಗ್ ಎಲ್ಲವೂ, ಇನ್ಸರ್ಟಿಂಗ್ ಎಲ್ಲವೂ. ಓಕೆ, ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೆ ನಾನು, ರಿಯಲ್ ಲೈಫ್ ಎಕ್ಸಾಂಪಲ್. ಸ್ಟೂಡೆಂಟ್ ರೆಕಾರ್ಡ್ಸ್ ಇನ್ ಅ ಕಾಲೇಜ್, ವಾಟ್ಸ್ಆಪ್ ಕಾಂಟ್ಯಾಕ್ಟ್ ಲಿಸ್ಟ್, ಬ್ರೌಸರ್ ಹಿಸ್ಟ್ರಿ, ರೈಲ್ವೆ ರಿಸರ್ವೇಶನ್. ಸೊ ರ್ಯಾಂಡಮ್ ಆರ್ಡರ್ ಅಲ್ಲಿ ಇರೋದಿಲ್ಲ, ಅದು ಆರ್ಡರ್ ಅಲ್ಲೇ ಇರುತ್ತೆ, ನಿಮಗೆ ಬೇಗ ಸಿಗುತ್ತೆ. ಒಂದ್ ವೇಳೆ ನೀವು ಸ್ಟೂಡೆಂಟ್ ಆಫೀಸ್ಗೆ ಬಂದು ನಾನು ಬ್ಯಾಲೆನ್ಸ್ ಫೀಸ್ ಎಷ್ಟು ಅಂತ ಕೇಳಿದ್ರೆ ಸರ್ಚ್ ಮಾಡಿದ ತಕ್ಷಣ ಆನ್ಸರ್ ಹೇಳ್ತಾರೆ ಅವರು, ದಿಸ್ ಇಸ್ ದ ಬ್ಯಾಲೆನ್ಸ್ ಫೀಸ್ ಯು ನೀಡ್ ಟು ಪೇ. ಸೊ ಆರ್ಗನೈಸ್ ಮಾಡಿರೋದ್ರಿಂದ ಅಥವಾ ಕೀ ಎಲಿಮೆಂಟ್ ಇರೋದ್ರಿಂದ ಆ ರೀತಿ ಹೇಳಿಕ್ ಸಾಧ್ಯ ಆಗುತ್ತೆ. ಸದ್ಯಕ್ಕೆ ಟೈಪ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ ಅನ್ನ ನೋಡಿಬಿಡೋಣ ನಾವು. ಸೊ ಇದನ್ನ ತೋರಿಸ್ತೇನೆ. ಸೊ ಟೈಪ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ ಅಥವಾ ಕ್ಲಾಸಿಫಿಕೇಶನ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಮೇನ್ಲಿ ಎರಡು ಟೈಪ್. ಆಲ್ರೆಡಿ ಐ ಮೆನ್ಷನ್ ದಿಸ್. ಒಂದು ಪ್ರಿಮಿಟಿವ್, ಇನ್ನೊಂದು ನಾನ್ ಪ್ರಿಮಿಟಿವ್.
ಪ್ರಿಮಿಟಿವ್ ಅಲ್ಲಿ ಇಂಟ್, ಫ್ಲೋಟ್, ಕ್ಯಾರ್, ಡಬಲ್. ಓಕೆ, ಡಬಲ್ ಬರ್ದಿಲ್ಲ ನಾನು ಇಲ್ಲಿ, ಬೂಲಿಯನ್ ಬರ್ದಿದ್ದೀನಿ. ಡಬಲ್ ಯಾಕೆ ಬರ್ದಿಲ್ಲ ಅಂತ ಹೇಳಿದ್ರೆ ಫ್ಲೋಟ್ ಬರ್ದಿದ್ದೀನಿ ಅಂತ ಹೇಳಿ ಡಬಲ್ ಬರ್ದಿರ್ಲಿಲ್ಲ. ಫ್ಲೋಟ್ ಸಿಂಗಲ್ ಪ್ರಿಸಿಷನ್ ಪಾಯಿಂಟ್ ವರ್ಕ್ ಆಗುತ್ತೆ, ಡಬಲ್ ಪ್ರಿಸಿಷನ್ ಪಾಯಿಂಟ್ ರೀತಿ ವರ್ಕ್ ಆಗುತ್ತೆ, ಹಾಗಾಗಿ ಡಬಲ್ ಅನ್ನ ಬರ್ದಿಲ್ಲ. ಸೊ ಇನ್ನೊಂದು ಬೇಕಾದ್ರೆ ನೀವು ಆಡ್ ಮಾಡ್ಕೊಳ್ಬಹುದು, ವೈಡ್. ಇವೆಲ್ಲವೂ ಟೈಪ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ಸ್. ಇಂಟ್, float, char, double, wide, boolean and pointer. So primitive. I've already told you primitive data structures are directly operated upon machine instructions. Machine instruction ಇಂದಾನೆ ಡೈರೆಕ್ಟ್ಲಿ ಇದು ಆಪರೇಟ್ ಆಗುತ್ತೆ. ಡೀಟೇಲ್ ಆಗಿ ಬೇಕಿದ್ರೆ ಆಮೇಲೆ ನೋಡ್ಕೊಳ್ಳಿ ನೀವು. ನಾನ್ ಪ್ರಿಮಿಟಿವ್ ಅಲ್ಲಿ ಲೀನಿಯರ್, ನಾನ್ ಲೀನಿಯರ್. ಲೀನಿಯರ್ ಅಂತ ಹೇಳಿದ್ರೆ 1 by 1. ಈ ಟ್ರೈನ್ ಇರುತ್ತಲ್ವಾ, ಇದು ಟ್ರೈನ್ ದಿಸ್ ಈಸ್ ಒನ್ ಕೌಚ್ ಅಂತ ಅನ್ಕೊಳ್ಳಿ, ಇದಕ್ಕೆ ಇನ್ನೊಂದು ಕನೆಕ್ಟೆಡ್ ಇದೆ, ಇದಕ್ಕೆ ಇನ್ನೊಂದು ಕನೆಕ್ಟೆಡ್ ಇದೆ. ಸೊ ಒಂದು ಬೋಗಿಯಲ್ಲಿ ನೀವು ಎಂಟರ್ ಆದ್ರೆ ಈ ರೀತಿ ಇಲ್ಲಿ ಒಳಗಡೆ ಎಲ್ಲ ಟ್ರಾನ್ಸ್ಫರ್ ಆಗ್ತಾ ಹೋಗ್ಬೋದಲ್ವಾ. ಸೊ ಒಂದಕ್ಕೊಂದು ಕನೆಕ್ಟೆಡ್ ಇರುತ್ತೆ, 1 by 1. These are stored one after the other, sequential order. ಸೊ ಡೇಟಾ ಒನ್ ಆಫ್ಟರ್ ಅದರ್ ಸ್ಟೋರ್ ಆಗ್ತಾ ಹೋದ್ರೆ ಅದು ಲೀನಿಯರ್. ಡೇಟಾ ರ್ಯಾಂಡಮ್ ಆಗಿ ಈ ರೀತಿ, ಸದ್ಯಕ್ಕೆ ಎಕ್ಸಾಂಪಲ್ಗೋಸ್ಕರ ತೆಗಿತಾ ಇದ್ದೆ ನಾನು. ಇಲ್ಲಿ ನೋಡಿ, ನೀವು 1 by 1 ಯಾವ ರೀತಿ ಎಕ್ಸೆಸ್ ಮಾಡಬೇಕು, ಮೊದಲು ಇಲ್ಲಿ ಹೋಗ್ಬೇಕು, ಆಮೇಲೆ ಇಲ್ಲಿ ಹೋಗ್ಬೇಕು, ಆಮೇಲೆ ಇಲ್ಲಿ ಹೋಗ್ಬೇಕು, ಒಂದೇ ಪಾತ್ ಇರೋದು ಇಲ್ಲಿ. ಸೊ ದಿಸ್ ಇಸ್ ದ ಪಾತ್. ಬಟ್ ನಾನ್ ಲೀನಿಯರ್ ಅಲ್ಲಿ ಇಲ್ಲಿಂದ ಈ ಡೇಟಾನ ತಗೊಳ್ಬೇಕಂದ್ರೆ ಇಲ್ಲೊಂದು ಪಾತ್ ಇದೆ, ಪರವಾಗಿಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿಂದ ಈ ಡೇಟಾ ತಗೊಳ್ಬೇಕಾದ್ರೆ ಇಲ್ಲಿಂದ ಇಲ್ಲಿ ಬಂದು ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ ಬಂದು ಇಲ್ಲಿಂದ ಇಲ್ಲಿ ಹೋಗ್ಬೋದು, ಡಿಫ್ರೆಂಟ್ ಪಾತ್ಸ್. ಸೊ ಒಂದೇ ಡೇಟಾಕ್ಕೆ ಇನ್ನೊಂದು ಪಾತ್ ಕೂಡ ಇರಬಹುದು, ಈ ರೀತಿ ಕೂಡ ಇರಬಹುದು, ಈ ರೀತಿ ಕೂಡ ಇರಬಹುದು. however it is, but it may be having multiple paths. ಇದಕ್ಕೆ ಮಲ್ಟಿಪಲ್ ಪಾತ್ಸ್ ಇರುತ್ತೆ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಲ್ಲಿ, ಮಲ್ಟಿಪಲ್ ಪಾತ್ಸ್. ಸೊ ನಾನ್ ಲೀನಿಯರ್. ವಾಟ್ ಆರ್ ದ ಎಕ್ಸಾಂಪಲ್ ಫಾರ್ ಲೀನಿಯರ್? ಅರೇ. ನಾನ್ ಲೀನಿಯರ್ ಎಕ್ಸಾಂಪಲ್ ಲೀನಿಯರ್ ಎಕ್ಸಾಂಪಲ್ಸ್ ಅರೇ, ಲಿಂಕ್ಡ್ ಲಿಸ್ಟ್, ಸ್ಟ್ಯಾಕ್, ಕ್ಯೂ. ಓಕೆ, ನಾನ್ ಲೀನಿಯರ್ಗೆ ಟ್ರೀ, ಗ್ರಾಫ್, ಹ್ಯಾಶ್ ಟೇಬಲ್ಸ್. ಸೊ ಇಲ್ಲಿ ಈ ಲಿಂಕ್ಡ್ ಲಿಸ್ಟ್ ಅನ್ನೋದು ತುಂಬಾ ಟ್ರಿಕಿ ಕಾನ್ಸೆಪ್ಟ್, ಬಟ್ ಎಕ್ಸಾಮ್ಗೆ ಬರುತ್ತೆ ಅದು. ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಂಕ್ ಲಿಸ್ಟ್ ವಿಲ್ ಕಮ್. ಸಿಂಗ್ಲಿ ಲಿಂಕ್ ಲಿಸ್ಟ್, ಡಬ್ಲಿ ಲಿಂಕ್ ಲಿಸ್ಟ್, ಸರ್ಕ್ಯುಲರ್ ಲಿಂಕ್ ಲಿಸ್ಟ್, ಸರ್ಕ್ಯುಲರ್ ಡಬ್ಲಿ ಲಿಂಕ್ ಲಿಸ್ಟ್, ಈ ರೀತಿ. ಸ್ಟ್ಯಾಕ್ ಅಲ್ಲಿ ಆಪರೇಷನ್ಸ್ ಬರುತ್ತೆ, ಪುಷ್, ಪಾಪ್, ಡಿಸ್ಪ್ಲೇ. ಕ್ಯೂ ಅಲ್ಲಿ ಕೂಡ ಎನ್ ಕ್ಯೂ, ಡಿ ಕ್ಯೂ ಅಂತ ಬರುತ್ತೆ, ಮತ್ತೆ ಟೈಪ್ಸ್ ಬರುತ್ತೆ. ಓಕೆ, ಪ್ರಿಯಾರಿಟಿ ಕ್ಯೂ ಅಂತ ಟೈಪ್ ಬರುತ್ತೆ, ತುಂಬಾ ಟೈಪ್ಸ್ ಬರುತ್ತೆ ಕ್ಯೂ ಅಲ್ಲಿ ಕೂಡ. ಸೊ ಅರೇ ಇಸ್ ಅ ಲೀನಿಯರ್ ಡೇಟಾ ಸ್ಟ್ರಕ್ಚರ್, ಅರೇ ಮೇಲೆ ಆಪರೇಷನ್ಸ್ ಬರುತ್ತೆ. ಇವೆಲ್ಲ ಡೀಟೇಲ್ಸ್ ನೀವು ಈ ಟಾಪಿಕ್ ಅಲ್ಲಿ ಕಲಿಬೇಕಾಗುತ್ತೆ. ಸೊ ಆಸ್ ಆಫ್ ನೌ ಯು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಡೇಟಾ ಸ್ಟ್ರಕ್ಚರ್. ಇಟ್ ಈಸ್ ಅ ವೇ ಆಫ್ ಆರ್ಗನೈಸಿಂಗ್ ಡೇಟಾ ಇಂಟು ಕಂಪ್ಯೂಟರ್ ಮೆಮರಿ ಫಾರ್ ಎಫಿಷಿಯಂಟ್ ಮ್ಯಾನೇಜ್ಮೆಂಟ್. ಓಕೆ, then what are the types? There are mainly two types, primitive, non-primitive. Primitive ಅಲ್ಲಿ int, float, char, double, wide, pointer, boolean ಎಲ್ಲ ಬರುತ್ತೆ. ನಾನ್ ಪ್ರಿಮಿಟಿವ್ ಅಲ್ಲಿ ಲೀನಿಯರ್, ನಾನ್ ಲೀನಿಯರ್. ಸೊ ಆರ್ಡರ್ಡ್ ಆಗಿ ಸ್ಟೋರ್ ಆಗಿದ್ರೆ, ಸೀಕ್ವೆನ್ಷಿಯಲ್ ಆರ್ಡರ್ ಅಲ್ಲಿ ಸ್ಟೋರ್ ಆಗಿದ್ರೆ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ರ್ಯಾಂಡಮ್ ಮಲ್ಟಿಪಲ್ ಪಾತ್ಸ್ ಇದ್ರೆ ನಾನ್ ಲೀನಿಯರ್. ಸೊ ಲೀನಿಯರ್ ಅಲ್ಲಿ ಮತ್ತೆ ಟೈಪ್ಸ್ ಅರೇ, ಲಿಂಕ್ಡ್ ಲಿಸ್ಟ್, ಸ್ಟ್ಯಾಕ್ ಅಂಡ್ ಕ್ಯೂ. ನಾನ್ ಲೀನಿಯರ್ ಅಲ್ಲಿ ಟ್ರೀ, ಗ್ರಾಫ್, ಹ್ಯಾಶ್ ಟೇಬಲ್. ಕೆಲವು ಬುಕ್ಸ್ ಅಲ್ಲಿ ಫೈಲ್ಸ್ ಕೂಡ ನಿಮಗೆ ನಾನ್ ಲೀನಿಯರ್ ಅಲ್ಲಿ ತೋರಿಸ್ತಾರೆ, ಬಟ್ ದಿಸ್ ಇಸ್ ಮೋರ್ ದೆನ್ ಸಫಿಶಿಯಂಟ್. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಆದಷ್ಟು ಯಾರು ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಪ್ರಿಪರೇಷನ್ ಮಾಡ್ತಾ ಇದ್ರು ಅವ್ರಿಗೆ ಶೇರ್ ಮಾಡಿ. ಯಾರಿಗೆಲ್ಲ ಕೋರ್ಸ್ ತಗೊಳ್ಳೋ ಇಂಟ್ರೆಸ್ಟ್ ಇದ್ರೆ ದಯಮಾಡಿ 7 minutes ಕ್ಲಾಸಸ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡಿ, ಅಟ್ ದ ಬಾಟಮ್ ಒಂದು ಇಂಟರ್ಫೇಸ್ ಕಾಣಿಸುತ್ತೆ ನಿಮಗೆ ಇಮಿಡಿಯೇಟ್ಲಿ. ಸೊ ಲಾಸ್ಟ್ಗೆ ನಿಮಗೆ ಪೇಡ್ ಅಥವಾ ಪರ್ಚೇಸ್ ಮಾಡ್ಲಿಕ್ಕೆ ಆಪ್ಷನ್ ಇದೆ. ಬೈ ನೋ ಮೇಲೆ ಕ್ಲಿಕ್ ಮಾಡಿ ಈಸಿಲಿ ನೀವು ಪೇ ಮಾಡಿಕೊಂಡು ಕೋರ್ಸ್ಗೆ ಎನ್ರೋಲ್ ಆಗ್ಬೋದು. ಕ್ವಶನ್ ಪೇಪರ್ಸ್, ಮಾಕ್ ಟೆಸ್ಟ್ಗಳು, ಪ್ರಾಕ್ಟೀಸ್ ಟೆಸ್ಟ್ಗಳು, ಕಂಪ್ಲೀಟ್ ವಿಡಿಯೋ ಲೆಕ್ಚರ್ಸ್ಗಳು ಎಲ್ಲವೂ ನಿಮಗೆ 7 minutes ಕ್ಲಾಸಸ್ ಆಪ್ ಅಲ್ಲಿ ಸಿಗುತ್ತೆ. ಥ್ಯಾಂಕ್ ಯು.